ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮನೆಯ ಯಾವ ಸ್ಥಳದಲ್ಲಿ ಸ್ನೇಕ್ ಪ್ಲಾಂಟ್ ಇಡಬೇಕು ಅಂತ ನೋಡೋಣ ಬನ್ನಿ. ಇಂಡೋರ್ ಪ್ಲಾಂಟ್ಸ್ ಅಂದ್ರೆ ಯಾರಿಗೂ ಇಷ್ಟ ಇಲ್ಲ, ಎಲ್ಲರಿಗೂ ಇಷ್ಟ. ಇವಾಗ ತುಂಬಾ ಜನ ಇಂಡೋರ್ ಪ್ಲಾಂಟ್ಸ್ಗೆ ಇಷ್ಟ ಪಡ್ತಾ ಇದ್ದಾರೆ. ಅದರಲ್ಲಿ ಒಂದು ಅಂದ್ರೆ ಸ್ನೇಕ್ ಪ್ಲಾಂಟ್. ಮನೆಯನ್ನು ಅಲಂಕರಿಸಲು ಸಸ್ಯಗಳು ಬಹಳಷ್ಟು ಸಹಾಯ ಮಾಡುತ್ತವೆ. ಇದಲ್ಲದೆ ಸಸ್ಯಗಳು ಶುದ್ಧ ಗಾಳಿಯನ್ನು ಒದಗಿಸುತ್ತವೆ. ಜೊತೆಗೆ ಮನೆಯಲ್ಲಿ ಸಂತೋಷ ಮತ್ತು ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಮನೆಯನ್ನು ಅಲಂಕರಿಸುವ ಹಲವಾರು ರೀತಿಯ ಸಸ್ಯಗಳಿವೆ. ಇದಲ್ಲದೆ ಅದೃಷ್ಟಕ್ಕಾಗಿ ಮನೆಯಲ್ಲಿ ಬೆಳೆಸಬಹುದಾದ ಕೆಲವು ಸಸ್ಯಗಳು ಇವೆ. ಆದ್ರೆ ಆ ಅದೃಷ್ಟದ ಗಿಡಗಳನ್ನು ಮನೆಯಲ್ಲಿ ಸರಿಯಾದ ಸ್ಥಳದಲ್ಲಿ ಮತ್ತು ದಿಕ್ಕಿನಲ್ಲಿ ಇಟ್ಟರೆ ಸಂಪೂರ್ಣ ಲಾಭವನ್ನು ಪಡೆಯಬಹುದು. ಅವುಗಳಲ್ಲಿ ಮನಿ ಪ್ಲಾಂಟ್ ಬಹುತೇಕರಿಗೆ ತಿಳಿದಿರುವ ಸಸ್ಯ. ಇದು ಮನೆಯನ್ನು ಅಲಂಕರಿಸಲು ಮತ್ತು ಅದೃಷ್ಟವನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ. ಇದರೊಂದಿಗೆ ನಿಮಗೆ ಸ್ನೇಕ್ ಪ್ಲಾಂಟ್ ಎಂದು ಕರೆಯಲ್ಪಡುವ ಹಾವಿನ ಕಳ್ಳಿ ಸಸ್ಯದ ಬಗ್ಗೆ ಗೊತ್ತೇ ಇರುತ್ತೆ. ಇದು ಕೂಡ ಮನೆಯಲ್ಲಿ ಅದೃಷ್ಟವನ್ನು ತರುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಹಾಗಾದ್ರೆ ವಾಸ್ತು ಪ್ರಕಾರ ಮನೆಯಲ್ಲಿ ಹಾವಿನ ಗಿಡವನ್ನು ಯಾವ ಸ್ಥಳದಲ್ಲಿ ಇಡಬೇಕು ಮತ್ತು ಯಾವ ದಿಕ್ಕಿನಲ್ಲಿ ಇಡಬೇಕು? ಮನೆಯಲ್ಲಿ ಹಾವಿನ ಗಿಡವನ್ನು ಬೆಳೆಸುವುದರಿಂದ ಏನು ಪ್ರಯೋಜನ ಎಂದು ನೋಡೋಣ. ಹಾವಿನ ಗಿಡಗಳನ್ನು ಎಲ್ಲಿ ಇಡಬಹುದು ಅಂದ್ರೆ, ವಾಸ್ತುಶಾಸ್ತ್ರದ ಪ್ರಕಾರ ಸ್ನೇಕ್ ಪ್ಲಾಂಟ್ ಅನ್ನು ಮನೆಯ ಹೊರಗೆ ಮತ್ತು ಒಳಗೆ ಬೆಳೆಸಿದರೆ ಅದೃಷ್ಟ ಉಳಿಯುತ್ತದೆ. ಆದರೆ ನಾವು ಸರಿಯಾದ ಸ್ಥಳಗಳಲ್ಲಿ ಹಾವಿನ ಗಿಡವನ್ನು ಬೆಳೆಸಿದರೆ ಹಲವಾರು ಪ್ರಯೋಜನಗಳನ್ನು ಪಡೆಯಬಹುದು. ವಾಸ್ತು ಪ್ರಕಾರ ಸ್ನೇಕ್ ಪ್ಲಾಂಟ್ ಅನ್ನು ಬಾತ್ರೂಮ್ ಮತ್ತು ಮಲಗುವ ಕೊನೆಯಲ್ಲಿ ಬೆಳೆಯಲು ಸೂಕ್ತವಾದ ಸಸ್ಯವೆಂದು ಪರಿಗಣಿಸಲಾಗಿದೆ. ಅಲ್ಲದೆ ಈ ಗಿಡವನ್ನು ಮನೆಯ ಹಾಲ್ನ ಮೂಲೆಯಲ್ಲೂ ಬೆಳೆಸಬಹುದು. ಮನೆಯೊಳಗೆ ಹಾವಿನ ಗಿಡ ಬೆಳೆಸಿದರೆ ಮನೆಗೆ ಬರುವವರಿಗೆ ಕಾಣಿಸಬೇಕು. ಈ ಸಸ್ಯವನ್ನು ಯಾವಾಗಲೂ ಇತರರ ದೃಷ್ಟಿಗೆ ದೂರವಿಡಬೇಡಿ. ನೀವು ಇದನ್ನು ಇತರರಿಗೆ ಕಾಣಿಸುವಂತೆ ಇಟ್ಟಾಗ ಕಣ್ಣಿನ ಆಯಾಸ ದೂರವಾಗುತ್ತದೆ ಮತ್ತು ಧನಾತ್ಮಕ ಶಕ್ತಿಯು ಮನೆಯಲ್ಲಿ ಹೆಚ್ಚು ಪರಿಚಲನೆಯಾಗುತ್ತದೆ. ಸ್ನೇಕ್ ಪ್ಲಾಂಟ್ ಅನ್ನು ಬೆಳೆಸಲು ಉತ್ತಮವಾದ ದಿಕ್ಕು ಯಾವುದು ಅಂದ್ರೆ, ನೀವು ಮನೆಯಲ್ಲಿ ಸ್ನೇಕ್ ಪ್ಲಾಂಟ್ ಅವನ್ನು ಬೆಳೆಯಲು ಬಯಸಿದರೆ ನೀವು ಅದನ್ನು ಸರಿಯಾದ ದಿಕ್ಕಿನಲ್ಲಿ ಇರಬೇಕು. ಇದನ್ನು ಸರಿಯಾದ ದಿಕ್ಕಿನಲ್ಲಿ ಇರಿಸಿದಾಗ ಮನೆಯಲ್ಲಿ ಅನೇಕ ಸಮಸ್ಯೆಗಳು ದೂರವಾಗುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಸ್ನೇಕ್ ಪ್ಲಾಂಟ್ ಅನ್ನು ಮನೆಯ ಪೂರ್ವ, ದಕ್ಷಿಣ ಮತ್ತು ಆಗ್ನೇಯ ಮೂಲೆಗಳಲ್ಲಿ ಇಡಬಹುದು. ಏಕೆಂದರೆ ಈ ದಿಕ್ಕಿನಲ್ಲಿ ಈ ಸಸ್ಯವನ್ನು ಇಡುವುದು ಮಂಗಲಕರವೆಂದು ಪರಿಗಣಿಸಲಾಗಿದೆ. ಸ್ನೇಕ್ ಪ್ಲಾಂಟ್ ಅನ್ನು ಮನೆಯೊಳಗೆ ಇಡುವಾಗ ಗಮನದಲ್ಲಿಟ್ಟುಕೊಳ್ಳಬೇಕಾದ ವಿಷಯಗಳು: ಮನೆಯಲ್ಲಿ ಸ್ನೇಕ್ ಪ್ಲಾಂಟ್ ಅನ್ನು ಇಡುವುದಾದರೆ ಅವುಗಳನ್ನು ಟೇಬಲ್ ಅಥವಾ ಇನ್ಯಾವುದೇ ಮೇಲೆ ಭಾಗದಲ್ಲಿ ಇಡಬಾರದು. ಅದನ್ನು ಯಾವಾಗಲೂ ನೆಲದ ಮೇಲೇನೆ ಇಡಬೇಕು. ಸ್ನೇಕ್ ಪ್ಲಾಂಟ್ ಅನ್ನು ಮನೆಯಲ್ಲಿಟ್ಟರೆ ಆ ಗಿಡದ ಸುತ್ತ ಬೇರೆ ಗಿಡಗಳನ್ನು ಇಡಬಾರದು. ಹಾಗೆ ಇಟ್ಟರೆ ಮನೆಗೆ ನೆಗೆಟಿವ್ ಎನರ್ಜಿ ಬರುತ್ತದೆ ಎಂಬ ನಂಬಿಕೆ ಇದೆ. ಹಾವಿನ ಗಿಡವನ್ನು ಮನೆಯಲ್ಲಿಟ್ಟರೆ ದಾರಿದ್ರ್ಯ ಹೆಚ್ಚಾಗುತ್ತದೆ ಮತ್ತು ಮನೆಯ ನೆಮ್ಮದಿ ಕೆಡುತ್ತದೆ ಎಂದು ಹಲವರು ಭಾವಿಸುತ್ತಾರೆ. ಆದರೆ ವಾಸ್ತು ಪ್ರಕಾರ ಹಾವಿನ ಗಿಡವನ್ನು ಮನೆಯಲ್ಲಿ ಇಟ್ಟರೆ ಸುಖ ಸಮೃದ್ಧಿ ಸಿಗುತ್ತದೆ. ವಾಸ್ತು ಪ್ರಕಾರ ಹಾವಿನ ಗಿಡವನ್ನು ಮನೆಯಲ್ಲಿಟ್ಟರೆ ಆ ಮನೆಯಲ್ಲಿರುವ ವ್ಯಕ್ತಿಗೆ ವ್ಯಾಪಾರದಲ್ಲಿ ಉತ್ತಮ ಲಾಭ ಮತ್ತು ಪ್ರಗತಿಗೆ ಹಲವು ಅವಕಾಶಗಳನ್ನು ತಂದುಕೊಡುತ್ತದೆ. ಈ ರೀತಿ ಹಾವಿನ ಗಿಡವನ್ನು ನಿಮ್ಮ ಮನೆಯಲ್ಲಿ ಬೆಳೆಸಿದರೆ ವಾಸ್ತು ಪ್ರಕಾರ ಹಾವಿನ ಗಿಡವನ್ನು ಮನೆಯಲ್ಲಿ ಇಟ್ಕೋಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿನೂ ಎಷ್ಟಿದೆ ಹಾವಿನ ಗಿಡಗಳು? ಕಮೆಂಟ್ ಮಾಡಿ. ಎಷ್ಟು ಟೈಪ್ಸ್ ಇದೆ? ನಮ್ಮ ಮನೆಯಲ್ಲಿ ಕೂಡ 3 ಟೈಪ್ ಹಾವಿನ ಗಿಡ ಇದೆ. ಅದೇ ವಿಡಿಯೋಲ್ಲಿ ತೋರಿಸ್ತಾ ಇದ್ದೀನಿ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.